ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ಫಸ್ಟ್ ಇಯರ್ ಕೆಮಿಸ್ಟ್ರಿ ಸಬ್ಜೆಕ್ಟ್ದಿಂದ ಕೊಲಾಯ್ಡ್ಸ್ ಅಂತ ಒಂದು ಟಾಪಿಕ್ ಇದೆ. ಸೊ ಆ ಒಂದು ಕೊಲಾಯ್ಡ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಜಸ್ಟ್ ಕೊಲಾಯ್ಡ್ಸ್ ಡೆಫಿನೇಷನ್ ಮತ್ತು ಎಕ್ಸಾಂಪಲ್ಗಳ ಬಗ್ಗೆ ಈ ಒಂದು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇದು ಕೆಮಿಸ್ಟ್ರಿ ಫಸ್ಟ್ ಇಯರ್ದ ಸಬ್ಜೆಕ್ಟ್ದಿಂದ ನಾನು ಆಯ್ಕೊಂಡಿರುವಂಥದ್ದು. ನಿಮಗೆ ವಿಡಿಯೋ ಇಷ್ಟ ಅನಿಸಿದರೆ ಒಂದು ಲೈಕನ್ನು ಕೂಡ ಮಾಡಿಕೊಳ್ಳಿ. ಜೊತೆಗೆ ಬೇರೆ ಬೇರೆ ನಿಮಗೆ ನೋಟ್ಸ್ಗಳು ಬೇಕಂದರೂ ಕೂಡ ಪ್ಲೇಲಿಸ್ಟಲ್ಲಿ ನೋಟ್ಸ್ಗಳನ್ನು ಅಪ್ಡೇಟ್ ಮಾಡಿದ್ದೀನಿ, ಹೋಗಿ ನೋಡ್ಕೊಳ್ಬೋದು. ಸೊ ಕೊಲಾಯ್ಡ್ಸ್ ಅಂದರೆ ಏನು? ಕೊಲಾಯ್ಡ್ಸ್ ಇಲ್ಲಿ ನಾವು ಪಾಯಿಂಟ್ಗಳನ್ನು ನೋಟ್ ಮಾಡಿದ್ದೀನಿ. ಕೊಲಾಯ್ಡ್ಸ್ ಟೋಟಲಾಗಿ ಇವೆಲ್ಲ ಪ್ರಾಪರ್ಟಿಗಳು ಕೊಡ್ಕೊಂಡಾಗ ಒಂದು ಕೊಲಾಯ್ಡ್ಸ್ ಅಂತ ಕರಿತೀವಿ. ಸೊ ಕೊಲಾಯ್ಡ್ಸ್ ಸಿಂಪಲ್ ಆಗಿ ಕೊಲಾಯ್ಡ್ಸ್ ಆರ್ ದೋ ಸಬ್ಸ್ಟೆನ್ಸಸ್ ವಿಚ್ ಆರ್ ನಾಟ್ ಈಸಿಲಿ ಕ್ರಿಸ್ಟಲೈಸ್ಡ್ ಫ್ರಾಮ್ ದೇರ್ ಅಕ್ವೇಸ್ ಸೊಲ್ಯೂಷನ್. ಸೊ ಅಕ್ವೇಸ್ ನೀರಿನ ಒಂದು ಸ್ಥಿತಿಯಲ್ಲಿದ್ದಾಗ, ಅಕ್ವೇಸ್ ಅಂತಂದರೆ ನೀರಿನ ಸ್ಥಿತಿಯಲ್ಲಿದ್ದಾಗ ಇವು ವಸ್ತುಗಳು ಏನಾಗೋದಿಲ್ಲ, ಕ್ರಿಸ್ಟಲೈಸ್ ಆಗೋದಿಲ್ಲ, ಓಕೆ, ಘನೀಕರಣ ಆಗೋದಿಲ್ಲ. ಸೊ ಅಂಥಗಳಿಗೆ ನಾವು ಕೊಲಾಯ್ಡ್ಸ್ ಕೂಡ ಅಂತ ಕರಿತೀವಿ. ಇನ್ನೊಂದು ಡೆಫಿನೇಷನ್ ಹೇಳೋದಾದರೆ, ಕೊಲಾಯ್ಡ್ಸ್ ಕಂಟೈನಿಂಗ್ ಮಚ್ ಲಾರ್ಜರ್ ಪಾರ್ಟಿಕಲ್ಸ್ ದೆನ್ ದ ಕ್ರಿಸ್ಟಲಾಯ್ಡ್ಸ್ ಆ್ಯಸ್ ಕಂಪೇರ್ಡ್ ಟು, ಅಂದರೆ 1 ನ್ಯಾನೋಮೀಟ್ರಿಂದ 200 ನ್ಯಾನೋಮೀಟ್ರ್ ಸೈಜ್ ಏನಾದರೂ ಲಾರ್ಜರ್ ಸೈಜ್ ಇದ್ದು ಅಂದರೆ ಕಂಪೇರ್ ಟು ಕ್ರಿಸ್ಟಲಾಯ್ಡ್ ಅಂತ ಒಂದು ವಸ್ತು ಇದೆ, ಅದು ಕಂಪೇರ್ ಮಾಡಿದಾಗ ಸೊ ಇದು 1ರಿಂದ 200 ನ್ಯಾನೋಮೀಟರ್ಗಿಂತ ಜಾಸ್ತಿ ಇದ್ದರೆ ಸೊ ಅವುಗಳಿಗೆ ನಾವು ಕೊಲಾಯ್ಡ್ಸ್ಗಳು ಅಂತ ಕರಿತೀವಿ. ಲಾರ್ಜರ್ ಮಾಲಿಕ್ಯುಲರ್ ಸೈಜ್ಗಳು 1ರಿಂದ 200 ನ್ಯಾನೋಮೀಟರ್ ಸೈಜ್ ಇರಬೇಕು. ಕೊಲಾಯ್ಡ್ಸ್ ಡು ನಾಟ್ ಪಾಸಸ್ ಥ್ರೂ ದಿಸ್ ಪ್ಲಾಸ್ಮಾ ಮೆಂಬ್ರೇನ್ ಇನ್ ದ ಸೆಲ್ ಆಫ್ ದಿ ಸೆಲ್. ಸೊ ಕೊಲಾಯ್ಡ್ಸ್ಗಳು ಏನಾಗೋದಿಲ್ಲ, ಪ್ಲಾಸ್ಮಾ ಮೆಂಬ್ರೇನ್, ಸೆಲ್ದ ಪ್ಲಾಸ್ಮಾ ಮೆಂಬ್ರೇನ್ ಒಳಗಡೆ ಪಾಸ್ ಆಗೋದಿಲ್ಲ, ಅವುಗಳಿಗೆ ಕೊಲಾಯ್ಡ್ ಅಂತ ಕರಿತೀವಿ. ಕೊಲಾಯ್ಡ್ಸ್ ಆರ್ ಹೆಟ್ರೋಜಿನಿಯಸ್. ಕೊಲಾಯ್ಡ್ಸ್ಗಳು ಹೆಟ್ರೋಜಿನಿಯಸ್ ಅಂದರೆ 2ಕ್ಕಿಂತ ಹೆಚ್ಚು, ಹೌದಾ, 1 ಅಥವಾ 1ಕ್ಕಿಂತ ಹೆಚ್ಚು ವಸ್ತುಗಳನ್ನು ಕೂಡ್ಕೊಂಡಿರುವುಗಳಿಗೆ ನಾವು ಹೆಟ್ರೋಜಿನಿಯಸ್ ಅಂತ ಕರಿತೀವಿ. ಇಲ್ಲಿ ಕೂಡ ಕೊಲಾಯ್ಡ್ಗಳು ಹೆಟ್ರೋಜಿನಿಯಸ್ ಸಿಸ್ಟಮನ್ನು ಹೊಂದಿದ್ದಾವೆ. ಕೊಲಾಯ್ಡ್ಸ್ ಆರ್ ಕ್ಲಾಸಿಫೈಡ್ ಆ್ಯಸ್ ಅ ಲಿಯೋಫಿಲಿಕ್ ಆ್ಯಂಡ್ ಲಿಯೋಫೋಬಿಕ್. ಸೊ ಇವುಗಳಲ್ಲಿ 2 ಟೈಪ್ಸ್ ಇದ್ದಾವೆ, ಒಂದು ಲಿಯೋಫಿಲಿಕ್ ಅಂತ ಇದ್ದಾವೆ, ಒಂದು ಲಿಯೋಫೋಬಿಕ್ ಕೊಲಾಯ್ಡ್ಸ್ ಅಂತ ಇದ್ದಾವೆ. ನೆಕ್ಸ್ಟ್, ಕೊಲಾಯ್ಡ್ಸ್ ಕ್ಯಾನ್ ನಾಟ್ ಆ್ಯಕ್ಟ್ ಆ್ಯಸ್ ಅ ಸೋರ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್. ಸೊ ಇವುಗಳು ಎಲೆಕ್ಟ್ರೋಲೈಟ್ ಥರ ಕೆಲಸವನ್ನು ಮಾಡುವುದಿಲ್ಲ. ದೇ ಆರ್ ನಾಟ್ ಎಲೆಕ್ಟ್ರೋಲೈಟ್ಸ್, ಇವು ಎಲೆಕ್ಟ್ರೋಲೈಟ್ಗಳು ಅಲ್ಲ. ಕೊಲಾಯ್ಡ್ಸ್ ಶುಡ್ ಬಿ ಸ್ಟೋರ್ಡ್ ಇನ್ ದ ರೆಫ್ರಿಜಿರೇಟರ್ಸ್. ಕೊಲಾಯ್ಡ್ಗಳನ್ನು ನಾವು ಫ್ರಿಜ್ ಒಳಗಡೆ ಸ್ಟೋರ್ ಮಾಡಿ ಇಡಬಹುದು. ಕೊಲಾಯ್ಡ್ಸ್ ಹ್ಯಾವ್ ಅ ಶಾರ್ಟ್ ಲೈಫ್ ಸ್ಪ್ಯಾನ್. ಕೊಲಾಯ್ಡ್ಗಳಿಗೆ ತುಂಬ ಕಡಿಮೆಯ ಕಾಲಾವಧಿಯಲ್ಲಿ ಇರ್ತವೆ. ಅಂದರೆ ಶಾರ್ಟರ್ ಲೈಫ್ ಸ್ಪ್ಯಾನ್ ಅಂತಂದರೆ ಅವುಗಳದ್ದು ಎಕ್ಸ್ಪೈರ್ ಡೇಟ್ ತುಂಬ ಕಡಿಮೆ ಇರುತ್ತೆ. ಉದಾಹರಣೆ, ಕೊಲಾಯ್ಡ್ಸ್ಗೆ ಉದಾಹರಣೆ ಸ್ಟಾರ್ಚ್, ಜೆಲಾಟಿನ್, ಗಮ್, ಗ್ಲೂ, ಹೌದಾ. ಸೊ ಇವೆಲ್ಲ ಏನಂತಂದರೆ ಕೊಲಾಯ್ಡ್ಸ್ಗಳಿಗೆ ಉದಾಹರಣೆಗಳು. ಇದು ಕೊಲಾಯ್ಡ್ ಏನು ಅಂತ ನಿಮಗೆ ಹೋಪ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.